ಹಾ ಬರ್ರಿ. ಏನಾಗಬೇಕಾಗಿತ್ರಿ? ಏನಾರ ಮಗುನ ದತ್ತು ತಗೋಬೇಕಿತ್ತೇನ್ರಿ? ಏ ಹಂಗೇನ್ ಏನಿಲ್ರಿಪ್ಪ. ಇಲ್ಲಿ ಎರಡು ಅನಾಥ ಹುಡ್ರು ಸಿಕ್ಕಿದ್ವು ರೀ. ಪಾಪ ರೋಡ್ನಾಗ ಭಿಕ್ಷೆ ಬಿಡ್ಕೊಂಡ್ ತಿಂದು ಎಲ್ಲರ ಗಾಡಿ ಪಾಡಿ ಗುದ್ದಿ ಅನಾಥ ಹೆಣ ಆಗ್ತಾವ ಅಂತ ಹೇಳಿ ಅವನ್ನ ಇಲ್ಲಿ ತಂದು ಬಿಡಾಕ್ ಬಂದಿದ್ವಿ ನೋಡ್ರಿ. ಪಾಪ ತಂದೆ ತಾಯಿ ಯಾವ ಇದ್ದಂಗಿಲ್ರಿ, ಸಂಬಂಧಿಕರು ಬೀಗರು ಬೀಜರು ಯಾರು ಇದ್ದಂಗಿಲ್ರಿ ಪಾಪ. ಅದಕ್ಕೆ ಇವನ್ನ ಇಲ್ಲಿ ತಂದು ಬಿಡಾಕ್ ಬಂದಿನಿ ನೋಡ್ರಿ. ಹೌದ್ರಿ? ಅಯ್ಯ ಪಾಪ, ಹಿಂಗ ನೋಡ್ರಿ. ಏನಾರ ಒಂದು ಎದಕ್ಕರ ಒಂದು ಬಿಟ್ಟು ಹೋಗವು, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ ತಂದೆ ತಾಯಿ. ಅವ್ರ ಸಂಬಂಧಿಕರ ಆಸ್ತಿ ಸಲುವಾಗಿ ಅವ್ರನ್ನ ರೋಡಿಗೆ ಹಾಕ್ಬಿಡ್ತಾರಿ. ಇಲ್ಲ ಅಂದ್ರೆ ಒಬ್ರು ಏನ್ ಮಾಡ್ತಾರಿ, ಕಳಬಸರಾಗಿ ಹುಡುಗನ ಎಲ್ಲ ತಿಪ್ಪೆ ಪಪ್ಪೆಗೆ ಹಾಕಿ ಹೋಗ್ತಾರಿ. ಇಲ್ಲಾಂದ್ರೆ ಹೆಣ್ಣು ಹುಟ್ಟ್ಯಾವ ಅಂತಂದು ಹಾಕ್ತಾರಿ. ಹಿಂಗ ನೋಡ್ರಿ, ಬರೇ ಮಕ್ಕಳನ್ನ ಹೆಂಗ್ ಬೇಕಂಗ ಒಗದ್ ಹೋಗ್ಬಿಡ್ತಾರಿ. ಮಕ್ಳು ಬೆಲೆನೇ ಗೊತ್ತಿಲ್ರಿ. ಮತ್ ಮಕ್ಳಾಗಲಿಲ್ಲ ಅಂದ್ರೆ ಆ ದೇವ್ರು, ಈ ದಿಂಡ್ರು, ಆ ಡಾಕ್ಟ್ರು, ಈ ಡಾಕ್ಟ್ರು ಅಂತ ಅಡ್ಡಾಡ್ತಾರಿ. ಇದ್ದಾಗ ಅವಕ್ಕೆ ಬೆಲೆ ಗೊತ್ತಿರಲ್ಲ, ತಗೊಂಡೋಗಿ ಹೋಗಿತಾವು. ಹಿಂಗ ನೋಡ್ರಿ, ಜೀವನ ಅಂದ್ರೆ ಹಿಂಗ್ ನೋಡ್ರಿ. ಮತ್ತೆ ಹೌದಪ್ಪ, ಏನೇನೋ ಅಪ್ಪ ಈ ಪ್ರಪಂಚ ಭಾಳ ಕೆಟ್ಟೈತಿ. ಹೋಲ್ ಬಿಡಪ್ಪ, ಇವು ಯಾರು ಯಾವ ಹುಡ್ರು ಮತ್ತೆ ನಮ್ಗೆ ಅಲ್ಲಿ ನೋಡಿದೆ ಕನಿಕರ ಬಂತ. ಯಾಕೆ ಬೇಕು ಸುಮ್ಮನೆ, ನಿಮ್ದಕ್ಕಿದ್ರೆ ಯಾರ ದತ್ತು ತೊಗೊಂಡ್ರೆ ಜಾಪಾನ್ ಮಾಡ್ಕೊಂತಾರ, ಇಲ್ಲಿ ಬೀದಿ ಹೆಣಾಗದ್ ಬೇಸಲ್ಲ ಅಂತ ತಂದ್ಬಿಟ್ಟು ನೋಡಪ್ಪ. ಅಲ್ರಿ ಅಮ್ಮಾರ, ನಾ ಹಿಂಗಂತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನೋಡಕ್ಕೆ ನೀವಿಬ್ರು ಭಾರಿ ಸ್ಥಿತಿವಂತರು ಇದ್ದಂಗಿದ್ರಿ. ನೀವೇ ಒಂಚೂರು ಸಾಕೊಂಡಿದ್ರೆ ಬರ್ತಿತ್ತಲ್ರಿ. ಅಯ್ಯ ತಮ್ಮ, ನಮ್ಮ ಮನೆಗ ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬಾ ತುಂಬ್ಯಾವಪ್ಪ. ಉತ್ತರ ಮಾಡಕ ರಗಡಾಗೈತೆ, ಇನ್ನು ಉತ್ತರದಲ್ಲಿ ಮಾಡ್ಲಯ್ಯಪ್ಪ. ಅದಕ್ಕೆ ನನ್ನ ಅಳಿಯ ಎಲ್ಲದನಲ್ಲ ಅಳಿಯ ಆತ ಬ್ಯಾಡ ಅತ್ತಿ, ಯಾಕೆ ಬೇಕು ಪಾಪ ಎಲ್ಲರ ಇರ್ತಾವು ಅಂತ ಕರ್ಕೊಂಬಂದ. ಏ ಅಲ್ರಿ, ಇವು ಮನ್ಯಾಗ ನಮ್ಮ ಮಕ್ಳು ಮಾಡಕ್ಕಾಗಲ್ವ ರೀ ಯಪ್ಪ. ಮನ್ಯಾಗ ಮಕ್ಳು ಮೊಮ್ಮಕ್ಳು ನಮ್ಮ ಮಾತಿ ನಾವು ಹುಟ್ಟವು ಈ ಜಗ್ಗೇತ್ರಿ. ನಮ್ ನೋಡಕ್ ಹಂಗ ಒಂದ್ ಸ್ವಲ್ಪ ಬೇಸ್ ಕಾಣ್ತೀವಿ. ನಮ್ದು ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಹಂಗಾಗಿ ನಮ್ಗೆ ಜಪಾನ್ ಜೊತೆ ಮಾಡಷ್ಟು ತಾಕತ್ತಿಲ್ರಿ. ಏನ್ ಮಾಡಕ್ಕಾಗತ್ರಿ? ಇದ್ದಿದ್ರೆ ಮಾಡ್ತಿದ್ವ ಏನ, ದೇವ್ರು ಅಷ್ಟು ಇನ್ನ ಕೊಟ್ಟಿಲ್ರಿ. ಅದಕ್ಕೆ ಇಲ್ಲಿ ತಂದು ಬಿಟ್ಟುವ್ರಿ. ಅಲ್ಲ ಮತ್ತೆ ನೀವು ಇಟ್ಕೊಂತಿದ್ರೆ ಇಟ್ಕೊಳಿಲ್ಲ ಅಂದ್ರೆ ಬೇರೆ ಯಾವ್ದಾರ ಆಶ್ರಮ ತರ ಬಿಟ್ಟು ಹೋಗ್ತೀವಿ. ಮತ್ತೆ ನಾನು ಇಟ್ಕೊಳಕ್ ಒಲ್ಲಂಗಿಲ್ರಿ. ಪಾಪ ಅನಾಥರಾಗಿ ಬೆಳೋಕ್ಕಿಂತ ನಿಮ್ಮ ಮನೆಗೆಲ್ಲ ಹುಡುಗರ ಜೊತೆಗೆ ಒಟ್ಟು ಅವಕ್ಕೂ ಎಲ್ಲರ ಕೂಟಾಗ ಫ್ಯಾಮಿಲಿ ಕೂಟಾಗ ಅದಿನ ಒಂದು ಫೀಲಿಂಗ್ ಇರ್ತಿತ್ತಲ್ಲ, ಹಂಗಂತ ನಿಮಗೆ ಇಟ್ಕೊಂಡಿದ್ರೆ ಬರ್ತಿತ್ತಲ್ಲ ಅಂತ ಹೇಳ್ಬಿಟ್ರೆ, ಇಲ್ರಿಪ್ಪ ನಮ್ಮ ಮನ್ಯಾಗ ಇದು ನಮ್ಮ ಅನಾಥಾಶ್ರಮದೊಳಗೆ ನೋಡ್ರಿ, ಸಣ್ಣ ಸಣ್ಣ ಕೂಸು ಮೊದಲು ಮಾಡಿಬಿಟ್ಟು ಹೆಂಗೆ ಚಾಕ್ರಿ ಮಾಡತ್ತಾರ ನೋಡ್ರಿ ಎಲ್ಲರೂ. ಕೂಸ್ರಿ ಇನ್ನ ನಿನ್ನೆ ಮನೆ ಹುಟ್ಟಿದ್ವು ಅಂತಲ್ಲ, ಅವತ್ತು ಹುಟ್ಟಿದ್ವ ತಂದು ತಿಪ್ಪೆ ಹೋಗೋದು ಹೋಗಿರ್ತಾರೆ ನೋಡ್ರಿ. ಅವಕ್ಕೆ ಹೆಂಗೆ ಹಾಲು ಹಾಕಿ ಯಪ್ಪ ಅವ್ರನ್ನ ಜಪಾನ್ ಮಾಡೋದ್ರಾಗ ನಮ್ಗೆ ಜೀವ ಬಾಯಿ ಬಂದಿರ್ತೈತ್ರಿ. ಮತ್ತೆ ಇವು ಒಂದು ಸ್ವಲ್ಪ ದೊಡ್ಡವರು ಅದಾವ ಬಿಡ್ರಿ, ಏನಾಗದ ಅದೇನು ಮಾಡ್ತೀವಿ ಬಿಡ್ರಿ. ಆಯ್ತು ತಗೋರಿ, ಬಿಟ್ಟೋರಿ. ಅಜ್ಜಿ ಅಜ್ಜಿ ನಮ್ಮನ್ನು ಬಿಟ್ಟು ಹೋಗ್ಬೇಡ ಅಜ್ಜಿ. ಪಪ್ಪ ಬೇಕು, ಪಪ್ಪನಂತಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ ಅಜ್ಜಿ. ಬೇಡ ಅಜ್ಜಿ, ಅಮ್ಮ ಎಲ್ಲೋದ್ಲ ಅಜ್ಜಿ. ಅಜ್ಜಿ ಅಮ್ಮರ ಅಲ್ರಿ, ಇವು ಅನಾಥ ಹುಡ್ರು ಅಂತೀರಿ. ಅವು ನೋಡಿದ್ರೆ ನಿಮ್ಮನ್ನ ಅಪ್ಕೊಂಡು ಸ್ವಂತ ಅಜ್ಜಿನ ಹತ್ಕೊಂಡು ಇದು ಅಪ್ಕೊಂಡು ಆತವಲ್ರಿ, ಬಿಟ್ಟು ಹೋಗಕ್ಕಾಗ್ಲಾರ್ದ ಹಂಗೆ ಮಾಡತ್ತವಲ್ರಿ. ಅಲ್ಲ ಕರೆ ಹೇಳ್ರಿ, ಮತ್ತೆ ಇವು ನಿಮ್ಮ ಏನ್ರಿ ಮೊಮ್ಮಕ್ಳು ಮತ್ತೆ ಏನಾರ? ಏ ತಮ್ಮ, ಅಲ್ಲ ನನ್ನ ಮೊಮ್ಮಕ್ಕಳಾಗಿದ್ರೆ ತಂದ ಅನಾಥಾಶ್ರಮದಾಗ ನನಗೆ ಬಿಡಂತದ ಏನು ಗ್ರಾಚಾರ ಕಾಡಿರ್ತೈತೆ. ಅವತ್ರಿಗೆ ಇಷ್ಟು ತನಕ ಪಾಪ ಅಷ್ಟು ದೂರಿಂದ ಕರ್ಕೊಂಬರ ಮುಂದೆ ಕಾರ್ನಾಗ ತಿನ್ನಿಸಿ ಉಣಿಸಿ ಅರ್ಬಿ ಪರ್ಬಿ ಕೊಡಿಸಿ ಅವಕ್ಕೆಲ್ಲ ಪ್ರೀತಿ ತೋರಿಸಿದ್ರು ನೋಡು. ಹಂಗಾಗಿ ಅವು ನನ್ನ ಅಷ್ಟು ಹಚ್ಕೊಂಬಿಟ್ಟವ್ ನೋಡು. ಒಂದು ತಾಸುಗಳ ಎತ್ತಿಗೆ ಎಷ್ಟು ಹಚ್ಕೊಂಬಿಟ್ಟವ್ ನೋಡು. ಪಾಪ ಸ್ವಂತ ಅಜ್ಜಿನ ತಪ್ಕೊಂಡು ಹತ್ತಂಗ ಆತಾವಪ್ಪ. ನನಗೂ ಭಾಳ ಅಳು ಬರತೈತಿ. ಏನ್ ಮಾಡ್ಬೇಕಪ್ಪ, ನಮ್ಮ ಪರಿಸ್ಥಿತಿ ಜಪಾನ್ ಮಾಡಂಗಿಲ್ಲಲ್ಲ. ಅದಕ್ಕೆ ಬಂದು ಇಲ್ಲಿ ಬಿಡತ್ತೀವಿ. ಹಂಗ ಮತ್ತೆ ಹುಡುಗರು ಯಾರನ್ನ ಹಚ್ಕೊಂತಾರ ಅವನ್ನ ಮತ್ತೆ ತಪ್ಕೊಳ್ಳೋದು ಅಷ್ಟಪ್ಪ. ಕರ್ಕೊಂಡು ಹೋಗಪ್ಪ, ನನಗೂ ದುಃಖ ತಡಿವಲ್ತು. ಮುಂದೆ ನಿಂತಂಗೆಲ್ಲ ಕಣ್ಣ ನೀರು ಹಂಗ ದಳದಳ ಇಳಿತಾವ. ಕಣ್ಣಿಗೆ ಕಾಣದ್ರ ಹಂಗಾಗತ್ತ. ಕಣ್ಣಿಗೆ ಕಾಣದಂಗ ಮರ್ಚಾದ್ರ ಅವು ಸುಮ್ಮನಕ್ಕವು, ನಾವು ಸಮಾಧಾನಕ್ಕೀವಿ. ಹೌದೌದ್ರಿ. ಅಲ್ಲಿ ನೋಡ್ರಿ, ಆ ಸೂಸು ಆ ಮಕ್ಕ ನೋಡಿದ್ರೆ ಎಂತರಿಗಾದ್ರೂ ಕಳ್ಳು ಕಿತ್ತು ಬರ್ತಾವ್ರಿ. ಹೊಟ್ಟೆ ಕಳ್ಳು ಕಿವುಚಿದಂಗ ಅಕ್ಕವ್ರಿ. ಏನ್ ಮಾಡ್ಬೇಕ್ರಿ? ಬಿಟ್ಟು ಹೋಗಕ್ಕೆ ನಮಗೂ ಮನ್ಸಿಲ್ರಿ. ಆದ್ರೆ ಅವ್ರ ಹಣೆ ಬರ ಹಿಂಗ ಬದುಕ್ಬೇಕಂತ ಐತಲ್ರಿ. ವಿಧಿ ಲಿಖಿತಕ್ಕ ಏನ್ ಮಾಡಕ್ಕಾಗತ್ತೆ ಹೇಳ್ರಿ. ಹಂಗಾಗಿ ಇಲ್ಲಿ ಬಂದವ್ರಿ ಅಷ್ಟೇ. ನಾವು ನಿಮಿತ್ತ ಮಾತ್ರ ರೀ ಇಲ್ಲಿ ತಂದು ಬಿಡಕ ನಮ್ಗ ದೇವ್ರು ಒಂದು ನಿಮಿತ್ತ ಮಾಡ್ಯಾನ. ಅಲ್ಲೆಲ್ಲೋ ದಾರ್ಯಾಗ ಸಾಯ್ಬಾರ್ದು, ಇಲ್ಲಿ ಅನ್ನ ತಿಂದು ಇಲ್ಲಿ ಋಣ ಐತಿ, ಇಲ್ಲಿ ಅನ್ನದ ಋಣ, ಅದಕ್ಕೆ ಇಲ್ಲಿ ಬದುಕೊಳ್ಳಿ ಅಂತ ನಮ್ಮನ್ನ ಇಲ್ಲಿ ನಿಮಿತ್ತವಾಗಿ ಕಳ್ಸ್ಯಾನ್ರಿ ದೇವ್ರು. ಕರ್ಕೊಂಡು ಹೋಗ್ರಿ. ನಮಗೂ ಕಣ್ಣಿರ ನೋಡ್ದಂಗೆಲ್ಲ ಅವು ಕೂಸುಗಳ ಮಕ್ಕ ನೋಡ್ದಂಗೆಲ್ಲ ಕಣ್ಣ ನೀರು ಬರುತ್ತ್ರಿ. ಅದನ್ನ ಕರ್ಕೊಂಡು ಹೋಗ್ರಿ ದಯವಿಟ್ಟು. ನಾವೇನು ಬರ್ತೀವಿ ತಗೋರಿ, ನಮಗೂ ನಿಂತಂಗೆಲ್ಲ ಸಮಾಧಾನ ಇಲ್ರಿ. ಹೊಟ್ಟೆ ಕಳ್ಳು ಕಿತ್ತು ಬರ್ತಾವ್ರಿ. ನಾವು ನಿಂದ್ರಕೋ ಅಲ್ಲಿವ್ರಿ, ಬರ್ತೀವ್ರಿ. ಅತ್ತಿಯರ ಬರ್ರಿ ಹೋಗೋಣ. ಹೌದು ಬಿಡ್ರಿ, ನಾನು ಎಷ್ಟು ಜನನ ನೋಡೀನಿ. ಅಲ್ಲೇ ದಾರ್ಯಾಗ ಅಲ್ಲೇ ಮಲಗಿಸಿ ಹೋಕ್ಕವು, ಎಲ್ಲೇ ಎಲ್ಲಿ ಬೇಕಲ್ಲಿ ಹೋಕ್ಕವು. ಆಮೇಲೆ ಏನಾರು ಇದ್ರೆ ಹಂಗೆ ಬಿಟ್ಟು ಏನು ಸಂಬಂಧ ಇಲ್ಲ ಹೋಕ್ಕವು. ನೀವೇ ನೋಡ್ರಿ, ಮೊದಲನೇ ಸಲ ಕಣ್ಣೀರು ಹಾಕಿ ಅಷ್ಟೆಲ್ಲ ಮಾಡಿ ಹುಡುಗರ್ನ ಬಿಟ್ಟು ಹೋಗ್ಬೇಕಂದ್ರೆ ಇಷ್ಟು ಕಣ್ಣೀರು ಹಾಕಿದ್ದು ಮೊದಲೇ ಸಲ ನೋಡತ್ತಿದ್ದು. ಭಾರಿ ಬಿಡ್ರಿ, ನಿಮ್ಮ ಮನಸ್ಸು ಭಾರಿ ಒಳ್ಳೇದೈತ್ರಿ. ದೊಡ್ಡ ಮನುಷ್ಯರೇ ನೀವು, ಭಾಳ ಒಳ್ಳೆ ಮನುಷ್ಯರೇ ನೀವು. ತಗೋರಿ, ಹೋಗ್ತೀವ್ರಿ. ಹಾಂ ಹೋಗ್ರಿ ಹೋಗ್ರಿ. ಅಜ್ಜಿ 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 ಬಿಟ್ಟೋಗ್ಬೇಡ ನಮ್ಮನ್ನ ಅಜ್ಜಿ. ಮಕ್ಕಳ ಏನೂ ಅಂಜಕ್ಕೆ ಹೋಗ್ಬಿಡ್ರಿ. ಇಲ್ಲಿ ನಿನಗಿಂತ ಸಣ್ಣ ಸಣ್ಣ ಪಾಪಗಳು ಜಗ್ಗಿ ಜನ ಅದಾರ. ನೀವು ಆ ಪಾಪಗಳ ಜೊತೆಗೆ ಆಟಾಡ್ಕೊಂತ ಇರಿ. ನಿಮ್ಗೆ ಏನು ಬೇಕೆಲ್ಲ ನಾ ಕೊಡಿಸ್ತೀನಿ. ಓದ್ರಿ, ದೊಡ್ಡ ದೊಡ್ಡ ಆಫೀಸರ್ ಆಗ್ರಿ, ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಅಳಬೇಡ್ರಿ, ಏನು ಭಯನೂ ಪಡಬೇಡ್ರಿ. ಇಲ್ಲಿ ಯಾರು ನಿಮ್ಗೆ ಏನೂ ಮಾಡಲ್ಲ. ನಿಮ್ಮನ್ನ ನಿಮ್ಮ ಪಪ್ಪ ಮಮ್ಮಿ ಎಲ್ಲರಿಗಿಂತ ಚಂದ ನೋಡ್ಕೊಂತಾರ. ಆಯ್ತಾ? ಬರ್ರಿ ಮಕ್ಕಳ.
ಆಹಾ ಯವ್ವ ಎಷ್ಟು ಆಸ್ತಿ ಬೇ ಎಷ್ಟೈತ್ ಬೇ ಬಂಗಾರ ಬೆಳ್ಳಿ ರೊಕ್ಕ ಫ್ಯಾಕ್ಟ್ರಿಗಳು ಯವ್ವ ಇಷ್ಟು ಆಸ್ತಿಗೆ ನಾವ ವಾರಸ್ದಾರು ಇಷ್ಟು ದಿವಸ ಹಾಕಿ ಕೈಯಾಗಿತ್ತು ಅದು ನಮ್ದಲ್ಲ ಅಂತ ಅನಿಸ್ತಿತ್ತು ಇವತ್ತು ಎಲ್ಲ ನಮ್ದ ಅನ್ಸಾತತಿ ಯವ್ವ ಎಷ್ಟು ಶ್ರೀಮಂತರಲ್ ಬೇ ನಾವು ಒಂದದಿಂದಾಗ ಅವ್ವ ಇನ್ನು ಮೇಲೆ ನನ್ನ ಮಗಳ ರಾಣಿ ಆಕಿ ಹೆಸರು ರಾಣಿ ಆಗಿದ್ಲು ಈಕಿ ನಿಜವಾಗಿ ರಾಣಿ ಯವ್ವ ನನ್ನ ಮಗಳು ಇಷ್ಟು ಶ್ರೀಮಂತಿ ವೈಭವ ಯವ್ವ ನಾ ಯಾವ ಜನ್ಮದ ಪುಣ್ಯ ಮಾಡಿದ್ನ ನೋಡು ನನ್ನ ಮಗಳಿಂದ ಇಷ್ಟೆಲ್ಲ ಸಿಗ್ಬೇಕಾತ್ ನೋಡು ನನ್ನ ಮಗಳು ನನ್ ಮುಂದೆ ರಾಣಿನೇ ರಾಣಿ ಬಿಡು ಯವ್ವ ಏನಂತೀವಿ ನಿನ್ ಮಗ ಮೊಮ್ಮಗಳದು ಏನ್ ಹೇಳ ಯವ್ವ ಖುಷಿಗೆ ಕಾಲು ನಿಂದ್ರವಲು ಕುಣಾಡಂಗಾಗೈತಿ ಎತ್ತಗರಾಗ್ಲಿ ರೊಟ್ಟಿ ಜಾರಿ ತುಪ್ಪಕ್ಕ ಬಿತ್ತು ನನ್ನ ಮೊಮ್ಮಗಳು ನನ್ನ ಮಗನ್ನ ಮಾಡ್ಕೊಂಡು ಮತ್ತೆ ಯಾರ್ದ ಗಂಟು ಎಲ್ಲಮ್ಮನ್ ಜಾತ್ರಿ ಆಸ್ತಿ ನೋಡಿದ್ರ ಕಂಡಂಗೈತಿ ಬೇಕಾದಂಗಾಗತ್ ನಡಿ ಯವ್ವ ಮತ್ತ ನಾನು ಇಷ್ಟು ಕಷ್ಟಪಟ್ಟಿನಿ ಬರೀ ದೊಡ್ಡ ಮಗ ಆಮೇಲೆ ಮಗಳದು ಅಕ್ಕನ ಮಗಳು ಮಾಡ್ಕೊಂಡು ಅಂತ ಬರೀ ಅವ್ರ ಕಡೆ ಇದು ಮಾಡ್ಬಿಡ ಮತ್ ನನಗೂ ಅರ್ಧ ಇದ್ರಾಗ ಆಸ್ತಿ ಕೊಡ್ಬೇಕಲ್ವೇ ಯಪ್ಪ ಮಗನ ಅಲ್ಲೋ ನನಗೆ ಯಾರು ಕಣ್ಣು ನೀವಿಬ್ರು ಅಲ್ಲ ನಿನ್ಗ ಅನ್ಯಾಯ ಮಾಡಿ ಒಬ್ಬ ತೆಗೆದು ಮಾಡ್ತೇನೆ ಅತ್ತಗಿಂದ ಆಸ್ತಿ ಬರುತ್ತಲ್ಲ ಅವಾಗ ನಾಳೆ ನಾನು ಹೇಳ್ತೀನಿ ನೋಡಪ್ಪ ಇದ್ರಾಗ ಅರ್ಧ ನಿಮ್ ತಮ್ಮ ಒಂಚೂರು ಮಾಡ ಅಂತ ಹೇಳ್ತೀನಿ ಅತ್ತಿಗೆ ಏನ್ ಸತ್ತಿದ್ರಾಗ ಹೆಂಗೂ ಹೆಂಡ್ತಿದಲ್ಲ ಅಟ್ಯಾಗ ತಲೆ ಕಳ್ಸ್ಕೊತಾನ ಅರ್ಧ ಬಿಟ್ಟು ಕೊಟ್ಟ ಬಿಡ್ತಾನ ಇಲ್ಲಾಂದ್ರೆ ಪೂರ್ತಿ ಜವಾಬ್ದಾರಿ ನೀನ ತಗೋ ಅಂತ ಹೇಳ್ಕೊಂತ ಬಿಡ್ತಾನ ಸುಮ್ಮನೆ ಮನ್ಯಾಗ ಹೌದೌದು ಅಳಿಮಯ್ಯ ನೀನೇನೋ ಚಿಂತೆ ಮಾಡ್ಬೇಡ ನಾನು ಅದೇನಿಲ್ಲ ನಾನ್ ನಿನಗೊಂದು ಅರ್ಧ ಬಿಟ್ಟು ಕೊಡಿಸ್ತೀನಿ ಸುಮ್ಮನಿರ ಮಾವ ನೀನೇನು ಚಿಂತೆ ಮಾಡ್ಬೇಡ ನಾನು ರಾಜುನ ಮದುವೆ ಆದ ಮರ್ದಿಸನ ಹೆಂಗರ ಮಾಡಿ ಪುಸ್ಲಾಯಿಸಿ ನಿನಗೊಂದಿಷ್ಟು ಅರ್ಧಕ್ಕರ್ಧನ ಮತ್ತೊಂದಿಷ್ಟು ಅರ್ಧಕ್ಕರ್ಧನ ನಿನ್ನ ಹೆಸರು ಬರ್ಸ್ತೀನಿ ಸುಮ್ಮನಿರ ಮೊದಲು ನಂದೊಂದ ಮದುವೆ ಆಗಿ ಹೌದೌದು ಮೊದಲು ನನ್ನ ಮಗಳ ಮದುವೆ ಅಂತ ಆಗ್ಬಿಟ್ರೆ ಯವ್ವ ನನ್ನ ಭಾಗ್ಯದ ಬಾಗ್ಲನ್ನ ತೆಗಿತೆ ಬಿಡತ್ತಾಗ ಅಲ್ಲಲ್ಲ ಬರೀ ಹಿಂಗ ಅಲ್ಕಿಸ್ಕೊಂತ ಖುಷಿಗೆ ಕುಣದಾಡಕತ್ತೀವಲ್ಲ ಈ ವಿಚಾರನ ಮೊದಲ ರಾಜು ಹೇಳ್ಬೇಕು ಈ ಮೊದಲು ಹೇಳ್ರಿ ಯಾರು ಫೋನ್ ಹಚ್ಚಿ ಬಿಡಬಿಡತ್ತಾಗ ಅಯ್ಯೋ ಇವನವನ ಈ ಖುಷಿ ಸಂಭ್ರಮದಾಗ ಈ ಪ್ಲಾನ ಮರ್ತ್ಬಿಟ್ಟು ನೋಡು ತಡಿ ಫೋನ್ ತಗೊಂಡು ಮೊದಲು ಈ ವಿಚಾರನ ಹೇಳ್ತೀನಿ ಎಲ್ಲರೂ ಒಯ್ ಅಂತ ಹೇಳ್ಬೇಕ ಮತ್ತ ಹೇಳಿ ನೋಡು ಆತ ಹಲೋ ಹಲೋ ಯಾರು ರಾಜು ಅನಪ್ಪ ಮಾತಾಡಕತ್ತಿದ್ದ ಹಾ ಮಾವ ನಾನ ಆರಾಮದಿ ಮಾವ ಏನ್ ಹೇಳಯ್ಯೋ ಅಳಿಮಯ್ಯ ಏನ್ ಹೇಳೋ ಯಪ್ಪ ನಮ್ದೇನ್ ಆರಾಮ ಕೇಳ್ತೀಯೋ ನಿನ್ನ ಬಾಳ ಹಾಳಾಗೋತು ನಿನ್ ಜೀವನನ ನೀರೇ ಮುನಿಗೋತು ಅಳಿಮಯ್ಯ ಏನ್ ಹೇಳಂದು ಅಳಿಮಯ್ಯ ಏ ಮಾವ ಯಾಕೆ ಹೇಳಕತ್ತಿದಿ ಅಲ್ಲ ನೀ ಏನ್ ಹೇಳಕತ್ತಿ ನನಗೆ ಏನೋ ಅರ್ಥ ಆಗೋತು ಮೊದಲು ಅಳೋ ನಿಲ್ಲಿಸು ಅದು ಏನಂತ ಹೇಳ ನಂದೇ ನೀರೇ ಮುನಿಗೋತು ಅಲ್ಲ ಈ ಎಲ್ಲರೂ ಆರಾಮದಿಲ್ಲ ಮನೆಗ ಅಲ್ಲ ಯಾಕೆ ಹಿಂಗೆ ಮಾತಾಡಕತ್ತಿ ನೀನ ನೋಡು ನಾನು ದೂರತೀನಿ ನೀನು ತಮಾಷೆ ಮಾಡೋದು ಮಾಡ್ಬೇಡ ಇಲ್ಲಿ ಇದ್ದವರಿಗೆ ನಮಗೆ ಗೊತ್ತಿರುತ್ತೆ ಅದು ಏನು ಸಂಕಟ ಅಂತಂದು ಹಂಗ ಬರಕಾಗಂಗಿಲ್ಲ ಓಡಿ ನೋಡು ತಮಾಷೆ ಮಾಡ್ಬೇಡ ಮಾವ ನಿನ್ನ ಹೇಳ್ತೀನಿ ನೋಡು ಏನು ಸತ್ಯ ಏನು ಹೇಳು ಇಲ್ಲ ಹೋಗಿ ಕೇಳ್ಕೊಳ್ಳಿ ಯಪ್ಪ ಮಗನ ರಾಜು ಏನ್ ಹೇಳ್ಬೇಕ ಯಪ್ಪ ಹೇಳಕ್ ಬಾಯಿ ಬರುವಲ್ತೋ ಯಪ್ಪ ಯಾರೆಲ್ಲಿ ತಮಾಷೆ ಮಾಡತ್ತಿಲ್ಲೋ ಯಪ್ಪ ಎಲ್ಲರೂ ದಿಗ್ಗ ಬೆಳೆದು ಕುಂತೀವೋ ಯಪ್ಪ ಏನ್ ಮಾಡ್ಬೇಕಂತ ತಿಳಿಲಾರ್ದಂಗ ಕುಂತೀವೋ ಮಗನ ಇವ ಏನಾತ್ವೆ ಅಲ್ಲ ಯಾರಿಗೆ ಏನಾತ್ ಹೇಳ್ರಿ ಬೇ ಹಂಗೆ ಮಾತ್ಕೊಂಡ್ ಕುಂತ ನಾ ಏನ್ ತಿಳ್ಕೊಳ್ಳ ಇಲ್ಲ ಏನಾತ್ ಹೇಳ್ರಿ ಬಾಬಿಟ್ಟು ಯಪ್ಪ ನಿನ್ನೆ ನಾವು ಮನೆಯವರೆಲ್ಲರೂ ಪಿಕ್ನಿಕ್ ಹೋಗಿದ್ವಪ್ಪ ಜೋಗಕ್ಕ ರಾಣಿ ನಾವು ಹುಡುಗರು ಎಲ್ಲರೂ ಹೋಗಿದ್ವಿ ಖುಷಿ ಅಂತ ಎಲ್ಲರೂ ನೋಡ್ಕೊಂಡ್ವಿ ಅಲ್ಲಿ ಜೋಗ ಜಲಪಾತದಂತಲೇ ಅದೊಂದು ಪೂಲ್ ಐತಲ್ಲಪ್ಪ ಆ ಪೂಲ್ ಅಂತಲೇ ಎಲ್ಲರೂ ನಿಂತು ನೋಡಾತಿದ್ವಿ ಹುಡುಗರು ಜಿಗದಾಡಿ ನೋಡಾಕತ್ತು ಹುಡುಗರು ಜಾರಿದ್ವಪ್ಪ ಹುಡುಗರು ನಡ್ಕೊಳಕ್ ರಾಣಿನ ಜಾರಿಲ್ಲ ಅಕ್ಕಿ ನಡ್ಕೊಳಕ್ ನಾವೆಲ್ಲ ಹೋದ್ವಿ ಆದ್ರೆ ಅಕ್ಕಿ ರಭಾಸಿ ನೀರು ಬರೋದಕ್ಕೆ ಹೋಗೇ ಬಿಟ್ರು ಯಪ್ಪ ನಿನ್ನ ಹೆಂಡತಿ ಮಕ್ಕಳು ಹೋಗ್ಬಿಟ್ರು ನಿಮ್ಮ ಮಾವ ಆಮೇಲೆ ನಿಮ್ಮ ತಮ್ಮ ಅವರು ಹೋಗಿದ್ರು ಯಾರ ಅವ್ರನ್ನ ಬಲಿ ಹಾಕಿ ಹಿಡಿದ್ರು ಆದ್ರೆ ಅವ್ರು ಸಿಗ್ಲಿಲ್ಲ ಯಪ್ಪ ಎಷ್ಟು ಹುಡುಕ್ಸಿದ್ರು ಸಿಗ್ಲಿಲ್ಲ ಎಲ್ಲ ಈ ಸುಡಿದು ನೋಡಿದ್ರು ಎಲ್ಲ ಮಾಡಿದ್ರು ಬಲಿ ಹಾಕಿದ್ರು ಆ ಮೀನ್ಗಾರ ಬಂದು ಬಲಿ ಹಾಕಿದ್ರಪ್ಪ ಅಂದ್ರು ಸಿಗ್ಲಿಲ್ಲ ಯಪ್ಪ ಹೋಗ್ಬಿಟ್ರು ಯಪ್ಪ ನಿನ್ನ ಹೆಂಡತಿ ಮಕ್ಕಳು ಕೊಚ್ಕೊಂಡು ಹೋಗ್ಬಿಟ್ರು ಯಪ್ಪ ಅದ ಬೇರೆ ನೀರು ಕಣ್ಣಂಗೈತೆ ಯಪ್ಪ ಎಲ್ಲಿ ಆ ನಮ್ನಿ ಪ್ರವಾಹ ಉಕ್ಕಿ ಹರಿತೈತೆ ಆ ಮೀನ್ಗಾರ ಅಂಜಿಕೊಂಡು ಆಗಲ್ ಬಿಡ್ರಿ ಅವ್ರು ಸತ್ತೋಗ್ಬಿಡ್ತಾರ ಬಿಡ್ರಿ ಬದುಕಲ್ ಬಿಡ್ರಿ ಅಂತಂದು ಅವ್ರು ಅಂಜಿಕೊಂಡು ನೀರು ಬಿಟ್ಟು ಹೊರ ಬಂದ್ಬಿಟ್ರು ಯಪ್ಪ ಏನ್ ಮಾಡ್ಬೇಕು ದಿಕ್ಕ ತೋರ್ಸ್ಲಾರ್ದಂಗ ಆಗ್ಬಿಡ್ತು ಇಡೀ ದಿವಸ ನೋಡಿದ್ವಿ ಮತ್ ಮುಂದಕ್ಕೆ ಹೋದ್ವಿ ಹಡಗ ತೆಪ್ಪ ಗಿಪ್ಪ ಎಲ್ಲ ನೋಡಿದ್ವಿ ಹೆಂಗ ಮಾಡಿದ್ರು ಸಿಗ್ಲೇ ಇಲ್ಲ ಯಪ್ಪ ಹೋಗ್ಬಿಟ್ರು ತಮ್ಮ ನಿನ್ನ ಹೆಂಡತಿ ಮಕ್ಕಳು ಇಲ್ಲವೋ ಯಪ್ಪ ಏನ್ ಮಾಡ್ಬೇಕು ತಮ್ಮ ಮಗನ ರಾಜು ನಿನ್ ಜೀವನ ಹಾಳಾಗೋತಲ್ಲೋ ಯವ್ವ ಏನು ಹೇಳಕತ್ತಿರ್ಬೇ ನೀವು ಯವ್ವ ನನ್ನ ರಾಣಿ ನನ್ನ ಮಕ್ಕಳು ನನ್ನ ಹೆಂಡತಿ ಯವ್ವ ನನಗೇನು ಹೇಳತ್ರಿ ನನಗೇನು ಮಾಡೋಕು ಯವ್ವ ಏನು ಮಾಡ್ಲಿ ನಾನು ಇಲ್ಲ ಈಗ ಬರ್ತೀನಿ ಈ ಸದ್ಯ ಫ್ಲೈಟ್ ಹತ್ತಿ ಬಂದಾಗ್ಬಿಡ್ತೀನಿ ನನಗೆ ಇಲ್ಲಿ ಒಂದು ನಿಮಿಷನೂ ನಿಲ್ಲಕ್ಕ ಹೋಲ್ತು ನಾ ಬಂದಿಂದ ಮಾಡಿ ಹುಡುಕಿಸ್ತೀನಿ ಯವ್ವ ನನ್ನ ಹೆಂಡತಿ ಮಕ್ಕಳು ಬೇಕು ಇಲ್ಲ ಅಂದ್ರೆ ನಾ ಬದುಕಿರಲ್ಲ ಯಪ್ಪ ಹಂಗ ಅನ್ಬೇಡ ಯಪ್ಪ ಈಗಾಗಲೇ 3 ಜೀವ ಕಳ್ಕೊಂಡು ಎದಿ ಹೊಡೆದು ನಮ್ದು ಚಿತ್ರ ಆಯ್ತು ಯಪ್ಪ ಮತ್ತ ನೀನು ಈ ಮಾತು ಮಾತಾಡಿದ್ರೆ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ನಾನು ಬದುಕಕ್ಕಾಗಲ್ಲ ಯಪ್ಪ ಇಂಥ ಮಾತಾಡಬೇಡ ಯಪ್ಪ ಬಾ ಜಲ್ದಿ ಬಂದ್ಬಿಡಪ್ಪ ಅಲ್ಲಿರಕ್ಕೆ ಹೋಗ್ಬಿಡು ಬಂದ್ಬಿಡು ಮಗನ ನಮಗೆ ಧೈರ್ಯ ಸಾಲ್ವಲ್ತು ನೀನಿದ್ರನಪ್ಪ ನಮಗೆ ಧೈರ್ಯ ಸಾಲ್ತೈತಿ ಬಾ ಯಪ್ಪ
ಹ್ಞೂ ಆತವ ಈಗ ಈ ಸದ್ಯ ಬಂದೆ ಈಗ ಫ್ಲೈಟ್ ಹತ್ತಿ ಬರ್ತೀನಿ ಅವ್ವ ನನಗೆ ಇಲ್ಲಿ ಕವಲ್ತು ಬರ್ತೀನಿ ದೇವ್ರೆಂತ ಅನ್ಯಾಯ ಮಾಡಿಬಿಟ್ಟ ನನಗೆ ಜೀವನಾನ ಹಾಳು ಮಾಡಿಬಿಟ್ಟ ಮೋಸ ಮಾಡಿಬಿಟ್ಟ ದೇವರು ಇವ ಏನಂತ ಬಿ ಅಣ್ಣ ಬರ್ತಾನಂತನ ಬರ್ತಾನಂತ ಯಪ್ಪ ಯಪ್ಪ ಎಂತ ಹೇಳಕತ್ತನೋ ಯಪ್ಪ ಇವ್ವ ಬಂದಾಗತ್ತನ ಹಿಡಿಯೋದ ಕಷ್ಟ ಅದನ್ನ ಸಮಾಧಾನ ಮಾಡೋದು ಭಾಳ ಕಷ್ಟ ಆದರೂ ಏನಿಲ್ಲ ಅಂದ್ರೆ ಒಂದು 6 ತಿಂಗಳು ಮಾತ್ರ ಅದನ್ನ ಹೊರ ತರೋದು ಭಾರಿ ಕಷ್ಟ ಆಗುತ್ತೆ 6 ತಿಂಗಳ ತನಕ ಹೆಂಗಾರ ಮಾಡಿ ಆ ದುಃಖದಿಂದ ಹೊರ ತೆಗಿ ಪ್ರಯತ್ನ ಮಾಡ್ಬೇಕು ಅದ್ರಾಗ ಮೇನ್ ಸೀತಾ ಮಾಡ್ಬೇಕು ಆ ರಾಣಿ ನೋವು ಇಕ್ಕಿ ಮರೆಸ್ಬೇಕು ನೋಡು ಇಕ್ಕಿ ಪ್ರಯತ್ನನ ಮುಖ್ಯ ಅದ್ರೊಳಗ ಯಮ್ಮ ಬಿಟ್ಟು ಬಿಡ ಅಷ್ಟು ಆಸೆ ಪಟ್ಟೆ ಮಾವನ ಸಲುವಾಗಿ ಇಷ್ಟೆಲ್ಲ ಮಾಡೀನಿ ಮಾವನ ಬೇಕಂತ ಕುಂತೀನಿ ನಾನು ಅಷ್ಟು ಮಾಡ್ಲಾರ್ದಂಗೆ ಇರ್ತೀನಿ 6 ತಿಂಗಳಕ್ಕ 3 ತಿಂಗಳದಾಗ ನನ್ನ ಮದುವೆ ಮಾಡ್ಕೊತೀನಿ ಅನ್ಬೇಕು ಹಂಗೆ ಮಾಡ್ತೀನಿ ನೋಡ್ಬೇಕಿದ್ರ ಆತಾತವ ಹೊಟ್ಟೆ ಎತ್ತಾಗರ ನನ್ನ ಮಗನ ಆ ದುಃಖದಿಂದ ಪಾರ್ ಮಾಡುವ ಸಾಕು ನಾನು ಎಲ್ಲದೀನಿ ನೀರಿನಾಗದೀನಿ ನಾನು ಯಪ್ಪ ನನ್ನ ಮಕ್ಕಳೆಲ್ಲ ಏನು ನನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ನನ್ನ ಮಕ್ಕಳನ್ನ ಅವ್ರು ಏನೋ ಒಗಿತಾರೇನ ಯಪ್ಪ ನಾನು ಹೆಂಗೋ ಬದುಕೊಂಡೀನಿ ನನ್ನ ಮಕ್ಕಳನ್ನ ಹೆಂಗಾರ ಬದುಕಿಸ್ಕೋಬೇಕು ನಾನು ಆ ನೀರಿನಾಗ ಹೆಂಗಾರ ಹೋಗ್ಬೇಕು ಆ ಮಕ್ಕಳನ್ನ ಒಗೆದ್ರಾಗ ನಾನು ಹೋಗಿ ಅವ್ರನ್ನ ತಪ್ಪಾತಂತ ಕಾಲಿಡ್ಕೊಂಡು ನನ್ನ ಮಕ್ಕಳನ್ನ ಹೆಂಗಾರ ಕರ್ಕೊಂಡ್ಬರ್ಬೇಕು ನಾನು ಇದು ಯಾರಿದು ಸೇಮ್ ನೋಡಕ್ ನನ್ನಂಗ ಅದಳ ಆದ್ರೆ ಯಾರಿದು ಪಾಪ ನೀರಿನ ಬಿದ್ದು ಸತ್ತೋಗ್ಬಿಟ್ಟಳ ಅಲ್ಲ ನನ್ನಂಗ ಅದಳಲಿಕ್ಕೆ ನನ್ನಂತದ ಸರ ನಂದ ತಾಳಿ ಟೈಪ್ ಕಾಣ್ತೈತಿ ಅಲ್ಲ ನಂದ ದೇಹ ಅನ್ಸತ್ತಲ್ಲ ಇದು ಅಂದ್ರ ನಾನು ಸತ್ತೋಗ್ಬಿಟ್ಟಿನ ಅಂದ್ರ ನನ್ನ ದೇಹನ ಅದು ನಾನೀಗ ಆತ್ಮ ಆಗಿನ ನಾನು ನನ್ನ ದೇಹನ ನೋಡಕತ್ತೀನಿ ಹಂಗಿದ್ರ ಅಯ್ಯೋ ಪಾಪಿಗಳು ಕಡೆಗೂ ನನ್ನ ಕೊಂದಬಿಟ್ರ ಅಲ್ಲ ಆಸ್ತಿ ಬೇಕಂತ ಬಾಯಿ ಬಿಟ್ಟು ಕೇಳಿದ್ರೆ ನಾನು ಅಷ್ಟು ಕೊಡ್ತಿದ್ನಲ್ಲ ಏನ್ ಬೇಕು ಅವ್ರಿಗೆ ನಾನು ಸರ್ವಸ್ವನು ಕೊಡ್ತಿದ್ದೆ ನನ್ನ ಒಂದು ಅವಕಾಶ ಕೊಡ್ರಿ ಬದುಕಾಕಂತ ಅಷ್ಟು ಬಿಡ್ಕೊಂಡೆ ಆದ್ರೆ ಕೇಳಿಲ್ಲ ನನ್ನ ಮಕ್ಕಳನ್ನ ಎಲ್ಲಿ ಕೊಂದ್ಬಿಟ್ಟಾರ ಏನ್ ಮಾಡಿದ್ರು ಅಯ್ಯೋ ದೇವ್ರೆ ನಾನು ಏನ್ ಮಾಡ್ಲಿ ಈಗ ನನ್ನ ಸಾಯಿಸಿ ಬಿಟ್ರಲ್ಲ ಕಡೆಗೂ ಯಪ್ಪ ದೇವ್ರೆ ನಾನು ಏನ್ ಮಾಡ್ಲಿ ನಾನು ಅಯ್ಯೋ ದೇವ್ರೆ ಅಯ್ಯೋ ಅಯ್ಯೋ ಪರಮಾತ್ಮ ಇಂಥ ಸಾವನ್ನ ಕೊಟ್ಟ ಇಂಥ ಅಯ್ಯೋ ದೇವ್ರೆ ಅಯ್ಯೋ ನನ್ನ ಗಂಡ ರಾಜನ್ನ ನೋಡ್ಬೇಕು ನನ್ನ ಮಕ್ಕಳನ್ನ ನೋಡ್ಬೇಕು ಆದ್ರೆ ನನ್ನ ಗಂಡ ಈಗಾಗಲೇ ಸುದ್ದಿ ಹೇಳಿರ್ತಾರ ನಿನ್ನ ಹೆಂಡತಿ ಕಾಲ್ ಜಾರಿ ನಿನ್ನ ಮಕ್ಕಳು ಕಾಲ್ ಜಾರಿ ಸತ್ತೋದ್ರಂತಂದು ಅವನೆಷ್ಟು ದುಃಖ ಪಡ್ತಿರ್ತಾನೋ ಏನೋ ನನ್ನ ಗಂಡ ಪಾಪ ಇವ್ರು ಹೇಳೋ ಸುಳ್ಳು ಇವ್ರು ಮಾಡೋ ನಾಟಕನೆಲ್ಲ ನಂಬಿಕೊಂಡು ನನ್ನ ಗಂಡ ಅದೆಷ್ಟು ಕಷ್ಟಪಟ್ಟಿರ್ತಾನೋ ಅದೆಷ್ಟು ಕಣ್ಣೀರು ಹಾಕಾಕತ್ತನೋ ಏನೋ ನನ್ನ ಮಕ್ಕಳು ಇಲ್ಲದವೋ ಏನೋ ಅವು ಎಷ್ಟು ನನ್ಕೊಂಡು ಎಷ್ಟು ಅವು ಹೆಂಗ ಸತ್ತವು ಅವು ಎಲ್ಲೆಲ್ಲವೋ ನೀರಿನ ಬಿದ್ದವು ನನ್ನ ಮಕ್ಕಳು ಎಲ್ಲಂತ ಹುಡುಕ್ಲಿ ನನ್ನ ಮಕ್ಕಳನ್ನ ಅಯ್ಯಪ್ಪ ದೇವ್ರೆ ಇಂಥ ನರಕ ಯಾರಿಗೂ ಕೊಡ್ಬೇಡಪ್ಪ ಇಂಥ ನರಕ ಯಾರಿಗೂ ಕೊಡ್ಬೇಡ ನಮಸ್ಕಾರ ರೀ ನನ್ನೆಲ್ಲ ವೀಕ್ಷಕ ಬಂಧು ಬಾಂಧವ್ರಿಗೆಲ್ಲರಿಗೂ ನಾನು ನಮಸ್ಕಾರ ರೀ ಯಾರ್ಯಾರು ಹಿಂದೆ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರಲ್ರಿ ಅವರಲ್ರಿ ಈಗ ಒಂದಿಷ್ಟು ಮಂದಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನೋಡಾತೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊರಿ ನೋಡಿರಿ ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ನೀವೊಂದು ಸಬ್ಸ್ಕ್ರೈಬರು ಲೈಕು ಕಾಮೆಂಟು ಕೊಟ್ಟರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಎಷ್ಟು ಪ್ರೋತ್ಸಾಹ ಬಂದಂಗೆ ಆಗುತ್ತೆ ಗೊತ್ತಾ ನಮಗೆ ಮಾಡೋ ಒಂದು ಗ್ರೂಪ್ ಬರುತ್ತೆ ಮತ್ತೆ ಕ್ರಿಯೇಟಿವ್ ಆಗಿ ನಾವು ಏನಾರು ಹೊಸ್ದಾಗಿ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅದಕ್ಕೆ ದಯವಿಟ್ಟು ನಿಮ್ಗೆ ಹೊಸ್ದಾಗಿ ಯಾರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಮತ್ತೆ ನಿಮ್ಮೆಲ್ಲ ಬಂಧು ಮಿತ್ರರೆಲ್ಲರಿಗೂ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಆಮೇಲೆ ನಮ್ಮ ಈ ಕತೆ ದಯವಿಟ್ಟು ನೋಡ್ರಿ ಹೆಂಗೈತೆ ಅಂತ ನನಗೆ ತಿಳಿಸ್ರಿ